ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿರಿಕೇಶವ ಕಸ್ತೂರಿ ಕನ್ನಡ ಚಾನಲ್. ಈಗ ಉದ್ದಿನ ವಡೆ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಮನೇಲಿ ನಾನು ಹೇಗೆ ಉದ್ದಿನ ವಡೆ ಮಾಡ್ತಾ ಇದ್ದೀನಿ ಅಂತ ಬನ್ನಿ ಒಂದು ಸ್ಮಾಲ್ ವಿಡಿಯೋನ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಾಯಿಗಳನ್ನೆಲ್ಲ ಹೆಚ್ಚಿ ಇಟ್ಕೊತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿದ್ದೀನಿ. ಇವಾಗ ನಾನು ಉದ್ದಿನ ಬೇಳೆನ ರುಬ್ಕೋತಾ ಇದ್ದೀನಿ. ಮಿಕ್ಸಿಲೇ ಸ್ವಲ್ಪ ಮಾಡ್ತಿರೋದ್ರಿಂದ ನಾನು ಮಿಕ್ಸಿಲೇ ರುಬ್ಕೋತಾ ಇದ್ದೀನಿ. ತುಂಬ ನುಣ್ಣಗೆ ರುಬ್ಕೊಳ್ಬೇಕು. ನೀರು ಹಾಕಿ ಸ್ವಲ್ಪ ನೀರನ್ನ ಹಾಕಬೇಕು. ನೀರು ಹಾಕ್ತಾನೆ ರುಬ್ಬಬೇಕು ಅಂತಾರೆ. ಆದರೆ ನೀರು ಹಾಕ್ಕೊಂಡು ರುಬ್ಬಿದ್ರೆ ಚೆನ್ನಾಗಿ ಜಾಸ್ತಿ ಹಿಟ್ಟು ಅರಳುತ್ತೆ ಮತ್ತು ಜಾಸ್ತಿ ಬರುತ್ತೆ. ತುಂಬ ನುಣ್ಣಗೆ ರುಬ್ಕೋಬೇಕು ಹಿಟ್ಟನ್ನು. ಎಷ್ಟು ಅಂತಂದರೆ ಒನ್ ಅವರ್ ಆದರೂ ನೀವು ನೆನೆಸ್ಬೇಕು. ಉದ್ದಿನ ಕಾಳನ್ನ ತುಂಬ ಹೊತ್ತು ನೆನೆಸಿದ್ರೂ ತೆಳುವಾಗುತ್ತೆ ಹಿಟ್ಟು. ತುಂಬ ನೆನೆಸಬಾರ್ದು. 1 ಅವರ್ ಮುಂಚೆ ನಾವು ಉದ್ದಿನ ವಡೆ ಮಾಡೋದು 1 ಅವರ್ ಮುಂಚೆನೇ ನೆನೆಸ್ಬೇಕು ಅದನ್ನು. ಆಮೇಲೆ ನೀರು ತೆಗೆದು ಈ ಥರ ರುಬ್ಕೋಬೇಕು. ನೋಡಿ, ಇಷ್ಟು ರುಬ್ಬಿದ್ರೆ ಸಾಕು. ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಮಿಕ್ಸ್ ಮಾಡುತ್ತೀವಿ ಅಲ್ವಾ, ಎಲ್ಲ ಹಾಕಿ ನಾವು ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಮೆಣಸೆಲ್ಲ ಹಾಕ್ತೀವಲ್ವ, ಅದ್ರ ಜೊತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೋತೀವಲ್ಲ ನಾವು, ಅದರಿಂದ ಇದು ಒಂದು ಸಮ ಹಿಟ್ಟು ಬರುತ್ತೆ. ನೋಡಿ, ಎಲ್ಲನೂ ಸಣ್ಣಕ್ಕೆ ನಾನು ಹೆಚ್ಚಿಟ್ಟಿದ್ದೀನಿ. ಇವಾಗೆಲ್ಲ ಅದನ್ನು ಉದ್ದಿನ ಹಿಟ್ಟೊಳಗಡೆ ನಾನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಉಪ್ಪನ್ನು ಸೇರಿಸ್ಕೊಂಡೆ ಮತ್ತು ಮೆಣಸನ್ನು ಸ್ವಲ್ಪ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಅಂದರೆ ತುಂಬ ಅಲ್ಲ, ನೈಸಿಗೆ ಮಾಡಬಾರ್ದು, ದಪ್ಪದಾಗಿ ಮಾಡಿ ಮೆಣಸನ್ನು ಹಾಕ್ತಾ ಇದ್ದೀನಿ. ಇವಾಗ ಒಂದು ಸಮ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ನೋಡಿ, ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಹಾಕಿದ್ದೀನಿ ನಾನು. ಸ್ವಲ್ಪ ಅಂದರೆ 1/4 kgಗೆ ಒಂದು ಚಿಕ್ಕ ಟೀ ಲೋಟದಲ್ಲಿ 1 ಲೋಟದಷ್ಟು ಮಾತ್ರ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಸ್ವಲ್ಪ ಅಂದರೆ ಗಟ್ಟಿಯಾಗಿ ನಾವು ಉದ್ದಿನ ವಡೆ ಥರ ಬರಬೇಕಲ್ವ, ಅದಕ್ಕೆ ಅದನ್ನು ನೋಡಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಅಕ್ಕಿ ಹಿಟ್ಟೆಲ್ಲ ಹಾಕಿ ಕಲಸಿ ತಕ್ಷಣ ನೀವು ಉದ್ದಿನ ವಡೆ ಮಾಡಬೇಕು ಅಂದ ತಕ್ಷಣ ನೀವು ಅದನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕು. ತಕ್ಷಣಕ್ಕೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಇವಾಗ ಕೈಯಲ್ಲಿ ಹಾಕಕ್ಕೆ ಬರಲ್ಲ ಅಲ್ವ ಒಬ್ಬೊಬ್ಬರಿಗೆ, ಆವಾಗ ಹಾಲ್ ಕವರಲ್ಲಿ ನಾನು ಹಾಕ್ತಾ ಇದ್ದೀನಿ. ನಾನು ಕೈಯಲ್ಲಿ ಹಾಕಕ್ಕೆ ಬರಲ್ಲ ನನಗೆ, ನಾನು ಕೂಡ ಹಾಲ್ ಕವರಲ್ಲಿ ಈ ಥರ ಹಾಲ್ ಕವರ್ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. ಈ ಥರ ಹಾಲ್ ಕವರಲ್ಲಿ ಹಾಕ್ಕೊಂಡು ಹಾಕ್ಕೊಳ್ಬೋದು, ಬೇಗ ಹಾಕ್ಕೊಂಡು ಮಾಡ್ಬೋದು. ನೋಡಿ, 2 ಕಡೆಯೂ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಸಾಫ್ಟಾಗೂ ಇರುತ್ತೆ. ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡ್ರೆ ಅದು ಗಟ್ಟಿ ಬರುತ್ತೆ ಅಲ್ವಾ, ಆವಾಗ ನಾವು ಬೇಗ ಹಾಕ್ಬೋದು. ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೂ ಏನು ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ. ಇವಾಗ ಉದ್ದಿನ ವಡೆ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ. ಥ್ಯಾಂಕ್ ಯು.